ಶಿವಕುಮಾರ್ ಕೂಡ ಡೆಲ್ಲಿಯಲ್ಲಿ ಇದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ ಬೇಡ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಅವ್ರು ಪಟ್ಟಿ ಹಿಡಿದು ಕೂತಿದ್ದಾರೆ. ಇದು ಯಾವುದೋ ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು. ಪಕ್ಷದ ಆಗುವುಗಳ ಬಗ್ಗೆ, ಸರ್ಕಾರ ಚೆನ್ನಾಗಿ ನಡೆದ ಬಗ್ಗೆ, ಸ್ಟೇಬಲ್ ಆ್ಯಂಡ್ ಏಬಲ್ ಗವರ್ನೆನ್ಸ್ ಆ್ಯಂಡ್ ಗೌರ್ಮೆಂಟಿಗೆ ಎಲ್ರಿಗೂ ಕಾಳಜಿ ಇದೆ. ಅದಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೈಕಮಾಂಡು, ಮುಖ್ಯಮಂತ್ರಿಗಳು, ಪಾರ್ಟಿ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಡೆಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಿರೋದು ನೀನಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದೆ. ಅದನ್ನು ಬಿಟ್ಟು ಉಳಿದೋದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಸಿಎಂ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ ಇವತ್ತು. ಇದೇ ಸಚಿವ ಸಂಪುಟ ಪುನರ್ರಚನೆ ವಿಚಾರ. ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿಯಾಗಿಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಅಧ್ಯಕ್ಷರಿಗೆ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇಮೇಜ್ ಏನೂ ನಮ್ಗೆ ಗೊತ್ತಿಲ್ಲ. ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ಮೊನ್ನೆ ಕೂಡ CM ಜೊತೆಗೆ ಹೋಗಿದ್ರಲ್ಲ CM 40 ವರ್ಷದಿಂದ ಹೋಗೋದು ಬರೋದು ಇರೋದ್ರ ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ 40 years. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಏನಿರುತ್ತೆ? ವಿಶೇಷ ಏನಿರೋದಿಲ್ಲ. AICC ಪ್ರೆಸಿಡೆಂಟರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡರ್ಗಳನ್ನ. ಅದೇ ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು. ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು, ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು